ಹೋದ್ಸಲಿ ಒಂದು ಬಂದು ಗೊಂದಲ ಹರೀಶ್ ಗೌಡ್ರು ನಾನು MLA ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಈಗ ನಮ್ಗ ಕೆಪಾಸಿಟಿ ಇದ್ರೆ ನಾವು ಬಂದು ಮಾಡಿ ನಿಂತ್ಕೊಂಡ್ಲಿ ಸಂತೋಷ ಇಲ್ದಿದ್ದು ಬಂದು ಸುಮ್ಮನೆ ಈ ಪಕ್ಷ ಹಾಳು ಮಾಡಕ್ಕೆ ನಾನು MLA ಅಂತ ಹೇಳ್ಬೋದು ಅವೆಲ್ಲ ಆಗ್ದಾರ ಕೆಲಸಗಳು ಸಾಸ್ಲೊಬ್ಳಿ ಉದ್ದೇಶದಲ್ಲಿ ಇವತ್ತೊಂದು ಏನ್ ಸಭೆ ಮಾಡ್ತಾ ಇದೀವಿ ಈ ಸಭೆ ಇಲ್ಲಿಂದ ಸ್ಟಾರ್ಟ್ ಆಗ್ಲಿ ಟೋಟಲ್ ತಾಲೂಕು ಇದೇ ತರನೇ ಎಲ್ಲಾ ಪಂಚಾಯತ್ ಎಚ್ಚರಿಸ್ಕೊಂಡ್ಲಿ ಇವತ್ತೇನಪ್ಪ ನಮಗೂ ಬೇಸರ ಅಂದ್ರೆ ಇವತ್ತು ನಾವು ನಮ್ಮ ಸಾಸ್ಲೊಬ್ಳಿ ಲೀಡರ್ಗಳಿಂದ ಇರ್ತೀವಿ ಯಾಕೆ ಗೊತ್ತಾ ಅವತ್ತಿನ ನಮ್ಮ ಹೋಬಳಿಯಲ್ಲಿ ಯಾವತ್ತು ಲೀಡರ್ಗಳು ಕೈ ಬಿಡಲಿಲ್ಲ ನಮ್ಮ JDS ಪಕ್ಷನೂ ಬಿಡಲಿಲ್ಲ JDS ಇಂದ ಯಾರು ಕರ್ಕೊಂಡ್ಬಂದ್ರು ಅವ್ರನ್ನೂ ಕೈ ಬಿಡ್ಲಿಲ್ಲ ಬಟ್ ಆ JDS ಇವ್ರಿಗೆ ಚೆನ್ನಿಗೊಬ್ಬರಿಗೂ ಓಟ್ ಬಿತ್ತು ಗೌಡ್ರಿಗೂ ಓಟ್ ಬಿತ್ತು ಅವತ್ತು ಮಾಡಿದ ತಪ್ಪಿಗೆ ಇವತ್ತಿಗೆ ಇನ್ನೂ ಅನುಭವಿಸ್ತಾ ಇದೀವಿ ಹೋದ್ಸಲಿ ಒಂದು ಬಂದು ಗೊಂದಲ ಹರೀಶ್ ಗೌಡ್ರು ನಾನು MLA ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಈಗ ನಮ್ಗೆ ಆ ಕೆಪಾಸಿಟಿ ಇದ್ರೆ ನಾವು ಬಂದು ಮಾಡಿ ನಿಂತ್ಕೊಂಡ್ಲಿ ಸಂತೋಷ ಇಲ್ದಿದ್ದು ಬಂದು ಸುಮ್ಮನೆ ಈ ಪಕ್ಷ ಹಾಳು ಮಾಡಕ್ಕೆ ನಾನು MLA ಅಂತ ಹೇಳ್ಬೋದು ಅವೆಲ್ಲ ಆಗ್ದಾರ ಕೆಲಸಗಳು ಆಯ್ತಾ ಅದಕ್ಕೆ ತೂಕವಾಗಿ ಏನೋ ಒಂದು ಮಾಡ್ಕೊಂಡು ಒಂದು ಪಕ್ಷ ಕಟ್ಟಬೇಕು ಅಂತ ಎಲ್ಲ ಜನರಿಗೂ ಒಂದು MLA ನೋಡ್ಬೇಕು ಅಂತ ಕಾಯ್ತಾ ಇದಾರೆ ಇವತ್ತು ಏನಾಗ್ತಾ ಇದೆ ತಾಲೂಕಲ್ಲಿ ನೋಡ್ತಾ ಇದ್ದೀವಿ ನೀವು ಪಕ್ಷನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಮೀಡಿಯಾವ್ರ ಮಾತು ಬಾಯಿಗಳೆಲ್ಲ ಬರ್ತಾ ಇದಾವೆ ಎಲ್ಲಪ್ಪ JDS ಎಲ್ಲೋಯ್ತಪ್ಪ ಅಂತ ಹೇಳ್ಬಿಟ್ಟು ಆ ತರ ಆಗದ್ ಬೇಡ ಕುಮಾರಣ್ಣವ್ರ ಮುಂದಿನ ದಿನದಲ್ಲಿ CM ಆಗೋದು ಖಚಿತ ಕುಮಾರಣ್ಣವ್ರದ್ದು ಇವಾಗ JDS ಅಲ್ಲಿ ಯಾವ ತರ ಇದೆ ಅಂತ ನೀವು ತಾಲೂಕು ರಾಜ್ಯದಲ್ಲಿ ನೋಡ್ತಾ ಇದೀರಾ ನಮ್ ತಾಲೂಕಲ್ಲಿ ಏನಾಗ್ತಾ ಇದೆ ಕುಮಾರಣ್ಣವ್ರ ಇಷ್ಟ ಏನೋ ತಾಲೂಕ್ ಬಿಡಪ್ಪ ಏನೋ ಕಿತ್ತಾಡ್ತಾರ ಅಂತ ಸುಮ್ನೆ ಆಗಿದ್ರು ಇದನ್ನ ನಂಗೆ ಸುಮ್ನೆ ಬಿಡೋದು ಬೇಡ ಅವ್ರಿಗೆ ಗಮನಿಸ್ಕೊಂಡು ನಮ್ಮ ತಾಲೂಕವ್ರನ್ನ ಮೇನ್ ಲೀಡರ್ಗಳೆಲ್ಲ ಇವತ್ತು ಏನ್ ಬಿಟ್ಟಿದಾರೆ ಆನಂದಣ್ಣ ಆಗ್ಬೋದು ನಮ್ಮ ಇವರು ರವಿ ಆಗ್ಬೋದು ನಮ್ಮ ಮಲ್ಲೇಶಣ್ಣವ್ರು ಆಗ್ಬೋದು ಪ್ರತಿ ಇದೇ ತರ ಲೀಡರ್ಗಳು ಏನ್ ಮೂಲೆ ಗುಂಪು ಮಾಡಿ ಕುಂಡಿಸಿ ಬರೀ ಯಾರೋ ಒಂದು 10 ಜನನ ಹುಡುಗರು ಕರ್ಕೊಂಡೋಗಿ ಒಬ್ಬ ಅಧ್ಯಕ್ಷ ಆಯ್ಕೆ ಮಾಡ್ಕೊಂಡಿದ್ದಾರೋ ಅದು ನಾನು ಕೂಡ ಇದಕ್ಕಿರ್ಲಿಲ್ಲ ಮೊದಲೇ ಮೀಟಿಂಗ್ ಹೋಗಿದ್ವಿ ಅಲ್ಲಿ ಆಂಜಿಂಗೌಡ್ರು ಕೇಳಿದ್ರು ಇಲ್ಲೇ ಡಿಸೈಡ್ ಮಾಡಿ ಅಂತ ಇಲ್ಲ ನಡೀರಿ ದೊಡ್ಡಬಳ್ಳಾಪುರ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ಆಯ್ತು ಬಿಡ್ರಿ ಮತ್ತೆ ದೊಡ್ಡಬಳ್ಳಾಪುರ ಮಾಡೋದು ನಾವು ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ ಮಾರನೇ ದಿನ ಮೀಟಿಂಗ್ ಕರೆದ್ರು 3-4 ದಿನ ಬಿಟ್ಕೊಂಡು ನಿಖಿಲನ್ ಕರೆಯಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಯಾರು ಕೇಳಲಿಲ್ಲ ಯಾವ ಲೀಡರ್ನು ಗಮನಿಸ್ಲಿಲ್ಲ ಅವರೇ ಖುದ್ದಾಗ ಹೋಗಿ ಒಂದು 10 ಜನ ಕರ್ಕೊಂಡು ನಿಖಿಲನ್ ಕರಿತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಾಡಿದ್ದೇನೋ ಅಧ್ಯಕ್ಷ ಘೋಷಣೆ ಮಾಡಿಸ್ಕೊಂಡ್ಬಂದ್ರು ನಾನು ಆಕಾಂಕ್ಷಿ ಅಲ್ಲ ಯಾಕಂದ್ರೆ ನಾನೊಬ್ಬ ಕಾರ್ಯಕರ್ತ ನಮ್ಮ ಸಾಸ್ಲೊಬ್ಳಿ ಇನ್ನ ನಮ್ಮ ಈ ಮಟ್ಟಕ್ಕೆ ಇವಾಗ ಸಿಂಪಲ್ ಆಗಿ ಹಿಂಗೆ ಎತ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ ನಾನು ಆ ಲೆವೆಲ್ ನಾನು ಹೋಗಿಲ್ಲ ನಮ್ಮೆಲ್ಲರೂ ಕೇಳಿದ್ರು ನಾನು ಹೋಗಿಲ್ಲ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ ಆಮೇಲೆ ನಂಗೆಲ್ಲ ಫೋನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಧ್ಯಕ್ಷರಿಗೆ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ದಯವಿಟ್ಟು ನಾನು ಕೇಳಲಿಲ್ಲ ನಾನು ಕೇಳಿದ್ದು ನಮ್ಮ ಹೋಬ್ಳಿಗೆ ತಾಲೂಕು ಅಧ್ಯಕ್ಷ ಕೊಡಿ ನಾವು ಇಷ್ಟವಂತರ ಕಾರ್ಯಕರ್ತರಿದ್ದೀವಿ ನನಗೆ ಅಂತ ಕೇಳಲಿಲ್ಲ ನಮ್ಮ ಹೋಬ್ಳಿಗೆ ಯಾರನ್ನ ಮಾಡಿ ಈಗ ಎಲ್ಲ ಹೇಳ್ತಾರೆ ಆರ್ಥಿಕವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಆರ್ಥಿಕವಾಗಿ ನಮ್ಮ ಹೋಬ್ಳಿ ಕಮ್ಮಿ ಎಲ್ಲ ಚೆನ್ನಾಗಿದ್ದೀವಿ ತೊಂದರೆ ಏನಿಲ್ಲ ಕೊಡಿ ಮಾಡ್ತೀವಿ ನಾನು ಅದನ್ನು ತಿಳಿಸಿದ್ದೀನಿ ಎಲ್ಲ ಪ್ರತಿ ಮೀಟಿಂಗಲ್ಲೂ ನಮ್ಮ ಹೋಬ್ಳಿ ಬಗ್ಗೆ ಮಾತಾಡಿದ್ದೀನಿ ನಮ್ಮ ಹೋಬ್ಳಿಕ್ಕಿಂತ ನಮ್ಮ ತಾಲೂಕು ಮುಖ್ಯನೇ ನಮ್ಗೆ ನಾವು ಬೆಳಂಗ್ಳ ಹೋಬ್ಳಿ ನಮ್ಮ ಇದು ಕಸ್ಬಾ ಹೋಬ್ಳಿಗೂ ಕೇಳಿದ್ದೀವಿ 3 ಹೋಬ್ಳಿಯಲ್ಲಿ ಆಯ್ಕೆ ಮಾಡಿರಿ 20 ವರ್ಷದಿಂದ ಒಂದೇ ಹೋಬ್ಳಿಗೆ ಅಧ್ಯಕ್ಷ ಕೊಟ್ಟರೆ ನಾವೆಲ್ಲ ಏನಾಗಬೇಕು ಈ ನಾವು ಚಿಕ್ಕ ಹುಡುಗರಾಗ ರಾಜಕೀಯಕ್ಕೆ ಬಂದಿದ್ದು ನಮಗೆ ವಯಸ್ಸಾಗೋಯ್ತು ಆಯ್ತಾ ಯಾವಾಗ ನಾವು ಅನ್ಭವಿಸೋದು